ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಲ್ರಿಗೂ ದೊಡ್ಡ ನಮಸ್ಕಾರ. ಈ ಕುಂಭಕರ್ಣ ನಿದ್ದೆ ಎಲ್ಲ ಮಾಡಿಬಿಟ್ಟು ಎದ್ಮೇಲೆ ಒಂದು ಫೀಲ್ ಆಗುತ್ತಲ್ಲ, ಆ ರೇಂಜಿಗೆ ಫೀಲ್ ಆಗ್ತದೆ. ಯೂಟ್ಯೂಬ್ಗೆ ಎಷ್ಟೋ ತಿಂಗಳುಗಳಾಗೋಯ್ತು. ಹೋದ ಸೀಸನ್ ಲಾಸ್ಟ್ ಎಪಿಸೋಡಲ್ಲಿ ವಿಡಿಯೋ ಮಾಡಿದ್ದು, ಅದಾದಮೇಲೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ಇನ್ಸ್ಟಾ ರೀಲ್ಸ್ ಮಾಡಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಅದೇನು ಬಂದ್ಬಿಟ್ಟು ಲೈಟಾಗಿ ಒಂದು ಕಂಟೆಂಟ್ ನೋಡಿ ವಿಡಿಯೋ ಮಾಡಿ ಹಾಕ್ಬಿಡೋದು, ಅದೊಂದು ಸ್ವಲ್ಪ ಟೈಮೂ ಕಮ್ಮಿ ತಗೊಳುತ್ತೆ. ಇವಾಗ ಮತ್ತೆ ಯೂಟ್ಯೂಬಿಗೆ ಬರಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಮತ್ತೆ ಅಷ್ಟು ಎಫರ್ಟ್ ಹಾಕಬೇಕು, ಅಷ್ಟೆಲ್ಲ ಮತ್ತೆ ಎಡಿಟ್ ಮಾಡಿ ಕಟ್ ಮಾಡಿ ಮತ್ತೆಲ್ಲ ಅಪ್ಲೋಡ್ ಮಾಡಬೇಕಲ್ಲಪ್ಪ. ಸೊ ಇಷ್ಟೊಂದು ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೆ ಮೊದಲೆಲ್ಲ ಅಂತ ಅನ್ನಿಸ್ತದೆ, ಅನ್ನೋ ಫೀಲ್ ಆಗ್ತದೆ. ಸೊ ಏನೇ ಆದರೂ ಸೊ ಬಿಗ್ ಬಾಸ್ದು ರಿವ್ಯೂ ಕೂಡ ಒಂದು ಮಜಾನೇ ಬೇರೆ ಗುರು. ಅದೇನೋ ಒಂಥರ ಅದು ಎಪಿಸೋಡ್ ನೋಡಿಕೊಂಡು ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಅದ್ರ ಎಕ್ಸ್ಪ್ಲನೇಷನ್ ಕೊಡೋದ್ರ ಮಜಾನೇ ಬೇರೆ. ಅದಕ್ಕೆ ನೀವೆಲ್ಲ ಕೊಡೋ ರಿಯಾಕ್ಷನ್ಸು. ಆ್ಯಕ್ಚುಲಿ ಕಂಟೆಂಟ್ ಪ್ರೋ ಅಂತ ನಂದು ಮೊದಲೊಂದು ಚಾನಲ್ ಇತ್ತು, ಅದಕ್ಕೆ ತುಂಬ ಸಪೋರ್ಟ್ ಸಿಕ್ಕಿತ್ತು. ಅಚಾನಕ್ಕಾಗಿ ಚಾನಲ್ಲು ಒಗ್ಯಾಡ್ಸ್ಕೊಂಡ್ಬಿಡ್ತು, ಡಿಲೀಟ್ ಆಗೋಯ್ತು. ಅದಾದಮೇಲೆ ಮತ್ತೆ ಅಕೌಂಟ್ ಕ್ರಿಯೇಟ್ ಮಾಡಿದ್ರು. ಸೊ ಎಲ್ಲ ಕಮ್ಬ್ಯಾಕ್ ಮಾಡಿದ್ರಿ, ಯಾರು ನಾನು ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ, ಎಲ್ಲ ಬಂದು ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋಕ್ಕೆ ಆಯಿತು. ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ಬ್ರೋ ವ್ಯೂಸ್ ಎಲ್ಲ ಕಮ್ಮಿ ಇದ್ರೂ ಪರವಾಗಿಲ್ಲ, ನೀವು ಏನು ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಸಪೋರ್ಟ್ ಅದನ್ನ ಯಾವತ್ತೂ ಮರೆಯಲ್ಲ. ಸೊ ಅದಕ್ಕೇ ಅದೇ ನನ್ನನ್ನು ಮತ್ತೆ ಕೂತ್ಕೊಂಡು ಸೀಸನ್ 12 ಫಸ್ಟ್ ಎಪಿಸೋಡಿಂದ ಸೊ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ರಿವ್ಯೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಎಪಿಸೋಡ್ ನಿಮ್ಮನ್ನು ಎಂಟರ್ಟೈನ್ ಮಾಡೋದಲ್ಲ, ನಾನು ಅದಕ್ಕಿಂತ ಜಾಸ್ತಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಸೊ ಈ ಸೀಸನ್ ರಿವ್ಯೂನ ಈ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಎಲ್ಲ ಕಂಟೆಸ್ಟೆಂಟ್ಸ್ಗಳು ಬರ್ತಾಯಿದ್ದಾರೆ, ನೀವು ಶೋ ವಾಚ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸೀಸನ್ ಅಂತೂ ಬೆಂಕಿ ಭಯಂಕರವಾಗಿದೆ. ಬಿಗ್ ಬಾಸ್ದು ಒಂದು ಪ್ಯಾಟ್ರನ್ನು ಆಚೆ ಸೀಸನ್ನು ಅದ್ರ ಹೋದ ಸೀಸನ್ನಿಂದ ನಾನು ಲೈಟಾಗಿ ಅರ್ಥ ಮಾಡ್ಕೊಂಡಿರೋದೇನೆಂದರೆ, ಒಳ್ಳೆ ಪರ್ಸ್ನಾಲಿಟಿ ಇರೋರು ಒಂದು 3-4 ಜನ ಹಾಕ್ಬಿಡ್ತಾರೆ. ಹೇಗೆ ಸ್ವಲ್ಪ ಯುದ್ಧಗಳು ಮಾಡೋಕ್ಬೇಕಲ್ಲ, ಸ್ವಲ್ಪ ಮಜಾ ಇರುತ್ತೆ ಅವರೆಲ್ಲ ಇದ್ದರೆ. ಸ್ವಲ್ಪ ಕಾಳಗ ಆ ಕಡೆ ಟೀಮ್ ಈ ಕಡೆ ಟೀಮ್, ಸ್ವಲ್ಪ ಸ್ಟ್ರಾಂಗ್ನೆಸ್ ಅದೆಲ್ಲ ಮಜಾ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ಸೀಸನ್ನಲ್ಲಿ ಎಸ್ಪೆಷಲಿ ತುಂಬ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಸ್ಟಾರ್ಟಿಂಗಿಂದ ರಿವೀಲ್ ಮಾಡ್ದಂಗಿಂದ, ಕಾಕ್ರೋಚ್ ಅವ್ರು ಬಂದಾಗಿಂದ, ಸೊ ಗಿಲ್ಲಿ ನಟ ಆಗಿರ್ಬೋದು, ಹಾಗೆ ಪ್ರಭಾ ಅವರಾಗಿರ್ಬೋದು. ಸೊ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್, ಒಬ್ರಿಗಿಂತ ಒಬ್ಬರು ಜಬರ್ದಸ್ತ್ ಆಗಿದ್ದಾರೆ, ಒಳ್ಳೆ ಎಂಟರ್ಟೈನ್ ಮಾಡೋರೆ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವ್ರನ್ನೆಲ್ಲ ಆನ್ ಸ್ಕ್ರೀನ್ ಶೋಗಳಲ್ಲಾಗಲಿ ಎಲ್ಲ ನೋಡಿರ್ತೀವಿ ನಾವು. ಆನ್ ಸ್ಪಾಟ್ ಕೌಂಟ್ರ್ಗಳು ಕೊಡ್ತಾ ಇರ್ತಾರೆ, ಆನ್ ಸ್ಪಾಟ್ ಮಾತಾಡ್ತಾ ಇರ್ತಾರೆ, ಆನ್ ಸ್ಪಾಟ್ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನೇ ಕರ್ಕೊಂಬಂದು ಕೂರಿಸ್ತಾ ಇದ್ದಾರೆ. ಅಲ್ಲಿ ಮಾತಾಡ್ತಿರಲ್ಲಪ್ಪ, ಅಲ್ಲಿ ಕಿಸಿರಪ್ಪ, ಇಲ್ಲಿ 3 ತಿಂಗಳು ಟೈಮ್ ಕೊಡ್ತೀವಿ, ಅದ್ರ ಮಧ್ಯೆ ಇರ್ತಿರೋ ನಿಮಗೆ ಬಿಟ್ಟಿದ್ದು, ಬಟ್ ಕಿಸಿರಿ ಇಲ್ಲಿ ಅಂತ ಹೇಳ್ಬಿಟ್ಟು ತಂದು ಹಾಕ್ದಂಗಿದೆ. ಸೊ ತುಂಬ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡಿದ್ದಾರೆ ಆ್ಯಂಡ್ ತುಂಬ ಖುಷಿ ಆಯಿತು. ಆಮೇಲೆ ಸುಮಾರು ಜನರು ಹೆಸರೆಲ್ಲ ಇನ್ನೂ ನನಗೆ ನೆನಪಿಲ್ಲ, ಆನೆಸ್ಟಾಗಿ ಹೇಳ್ಬೇಕಂದ್ರೆ. ಏನು ಇಬ್ಬರ ಗುರು. ಸೊ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊತೀನಿ ಆಯಿತಾ. ನಿಮಗೆ ಸೋಮವಾರದಿಂದ ಎಕ್ಸಾಕ್ಟ್ ರಿವ್ಯೂಸ್, ಎಕ್ಸಾಕ್ಟ್ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಹೆಂಗಿದ್ರು ನೋಡ್ತಾ ಇದ್ದೀರಾ, ಗೊತ್ತಿರೋ ವಿಚಾರನ ಮತ್ತೆ ಹೇಳೋದು ಎರಡು ದಡ್ಡತನ ಅಂತ ಅಂದ್ಕೊಂಡು ಅದನ್ನೆಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನು ಎಂಟ್ರಿ ಕೊಡ್ತಾರೆ ಎಲ್ಲರನ್ನೂ ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ಸೋಮವಾರದಿಂದ ರಿವ್ಯೂನ ಎಂಜಾಯ್ ಮಾಡಿ. ಸೊ ಹೋಪ್ ನೀವೆಲ್ಲರೂ ಅದೇ ಥರ ಮೊದಲಿನ ಥರ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮೊದಲಿಗಿಂತ ಜಾಸ್ತಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಸೊ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.